ಮಾಧ್ಯಮದ ಸ್ನೇಹಿತರಿಗೆ ಮೊದಲು ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಹೇಳ್ತಾ, ಮುಖ್ಯವಾಗಿ ಇವತ್ತು ಗಂಗಾವತಿ ನಗರದಲ್ಲಿ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರನ್ನು ಕರೆಯುವಂಥ ಒಂದು ವಿಚಾರ ಅಂದರೆ 2ನೇ ತಾರೀಕು ಮೇ 2024 ಅಂದರೆ ಮೊನ್ನೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಇವತ್ತೇನು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಈ ರೀತಿ ಏನು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾರೆ, ಯುವ ನ್ಯಾಯ, ಮಹಿಳಾ ನ್ಯಾಯ, ರೈತ ನ್ಯಾಯ, ಶ್ರಮಿಕ ನ್ಯಾಯ, ಪಾಲುದಾರಿಕೆ ನ್ಯಾಯ ಅಂತೇಳಿ ಈ ರೀತಿ ಅವರೆಲ್ಲ ಕೂಡ ಇಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿರುವಂಥದ್ದು. ನಂತರ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಸಹಿ ಹಾಕಿ ಇವಾಗ ಈ ಕಾರ್ಡ್ಗಳನ್ನು ಮನೆ ಮನೆಗೆ ಹಂಚೋದ್ರ ಮೂಲಕ ಅವರೇನಿಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು, ಇದೆಲ್ಲವೂ ಕೂಡ ನಾವು ನಿಮಗೆ ತಲುಪಿಸ್ತೀವಿ ಅಂತ ಹೇಳಿ ಆಯಾ ಭಾಗದ ಶಾಸಕರು ಇವರೆಲ್ಲರೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬ್ಯಾನ್ ಮಾಡಿದೆ. ನಿನ್ನೆ ಇಲ್ಲ ಮೊನ್ನೆ 2ನೇ ತಾರೀಕು ಮೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಬ್ಯಾನ್ ಮಾಡಿದ್ದಾರೆ. ಇಂಥ ಒಂದು ಭರವಸೆಗಳಾಗಿರ್ಬೋದು, ಇಂಥ ಗ್ಯಾರಂಟಿಗಳಾಗಿರ್ಬೋದು, ಜನರನ್ನು ಮರಳು ಮಾಡಿ ಮೋಸ ಮಾಡಿ ಅವರನ್ನು ಒಂದು ಮತ ತಗೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ದೃಷ್ಟಿಗೆ ಅವ್ರು ಹಂಚುವಂಥ ಪಾಂಪ್ಲೆಟ್ಗಳಾಗಿರ್ಬೋದು, ಇದೆಲ್ಲವುದನ್ನು ಕೂಡ ನಮ್ಮ ದೃಷ್ಟಿಗೆ ತಗೊಂಡು ಬಂದು ಕಂಪ್ಲೇಂಟನ್ನು ಲಾಂಚ್ ಮಾಡಿದರೆ ಇವತ್ತು ಸೆಕ್ಷನ್ 127A ನಿಮಗೆ ಆ ಕಾಪಿ ಎಲ್ಲ ಕೊಟ್ಟಿದ್ದೀನಿ. ತಾವು ಅದೆಲ್ಲ ಓದೋದಕ್ಕೆ ಲೇಟ್ ಆಗ್ಬೋದು, ಕಳಿಸೋದಕ್ಕೆ ನ್ಯೂಸ್ ಲೇಟ್ ಆಗ್ಬೋದು ಅಂತೇಳಿ ನಾನು ಇದರಲ್ಲಿ ಇರುವಂಥ ಮೇನ್ ಪಾಯಿಂಟ್ಸನ್ನು ಸೆಕ್ಷನ್ 127 127A ಆಫ್ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ 1959 ಮತ್ತು 123 ಇನ್ನೊಂದು ಸೆಕ್ಷನ್ 123 ಬ್ರ್ಯಾಕೆಟಲ್ಲಿ 1 ಅದು ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ 1959 ಆ್ಯಂಡ್ IPC ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ 1959 ಆ್ಯಂಡ್ IPC 171 ಬ್ರ್ಯಾಕೆಟಲ್ಲಿ B. ಈ ಸೆಕ್ಷನ್ಗಳ ಪ್ರಕಾರ ಆಯಾ ಪಕ್ಷಗಳ ಮೇಲೆ ಆ ರೀತಿ ಪ್ರಚಾರ ಮಾಡೋ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ತಗೊಳ್ಳುವಂಥ ಒಂದು ಗಂಭೀರ ಎಚ್ಚರಿಕೆಯನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಮೊನ್ನೆ ನೋಟಿಫಿಕೇಶನ್ ಮಾಡಿದ್ದಾರೆ. ಆದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಯಾವುದೇ ರೀತಿ ಬೆಲೆ ಕೊಡದೇನೆ ಮುಗ್ಧ ಮತದಾರರನ್ನು, ಅಮಾಯಕ ಮತದಾರರನ್ನು ದಾರಿ ತಪ್ಪಿಸಿ ಸುಳ್ಳನ್ನು ಹೇಳಿಕೊಂಡು ಕಾಂಗ್ರೆಸ್ ಪಕ್ಷದ ನಾಯಕರು ಈ ರೀತಿ ಈ 5 ಗ್ಯಾರಂಟಿಗಳ ಪಾಂಪ್ಲೆಟ್ಗಳನ್ನು ಸಾಕ್ಷಾತ್ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರ ಸಿಗ್ನೇಚರ್ ಸಮೇತ ಜನಗಳನ್ನ ಒಂದು ನಂಬಿಸಿ ಮೋಸ ಮಾಡುವಂಥ ಒಂದು ಕೆಲಸ ಇವತ್ತು ಅವ್ರು ಮಾಡ್ತಾಯಿದ್ದಾರೆ. ಈ ಒಂದು ವಿಚಾರ ನಮ್ಮ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ಬೋದು. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ, ಅದರಲ್ಲೂ ನಮ್ಮ ಗಂಗಾವತಿ ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಪಾಂಪ್ಲೆಟ್ಗಳನ್ನು ಹಂಚೋದ್ರ ಮೂಲಕ ಜನರಿಗೆ ಇವತ್ತು ಅವ್ರು ಏನು ಮೋಸ ಮಾಡ್ತಾ ಇದ್ದಾರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಕೆಳಗಡೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಂಥದ್ದು ಕೂಡ ಅಧಿಕಾರದ ಆಸೆಗೋಸ್ಕರ ಇವತ್ತು ಅವರೇನು ಈ ರೀತಿ ಜನರನ್ನು ತಪ್ಪುದಾರಿಗೆ ತಗೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಧ್ಯಮದ ಸ್ನೇಹಿತರ ಮೂಲಕ ಕಾಂಗ್ರೆಸ್ ಪಕ್ಷ ಮತ್ತು ಈ ಗ್ಯಾರಂಟಿ ಕಾರ್ಡ್ಗಳ ಮೇಲೆ ಖಂಡಿತವಾಗ್ಲೂ ಕೂಡ ನಾವು ಕೋರ್ಟಲ್ಲಿ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇವತ್ತೇ
ಕಂಪ್ಲೇಂಟ್ ಲಾಡ್ಜ್ ಮಾಡೋದು ಆಗುತ್ತೆ ಮತ್ತು ಇದ್ರ ಮೇಲೆ ಕಾನೂನು ಕ್ರಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಖಂಡಿತವಾಗ್ಲೂ ಕೂಡ ತಗೊಳ್ತಾರೆ. ಯಾಕಂದರೆ ಇವತ್ತು ಇಡೀ ನಮ್ಮ ವಿಶ್ವದಲ್ಲೇ ಅತಿ ದೊಡ್ಡ ಒಂದು ಪ್ರಜಾಪ್ರಭುತ್ವ ನಮ್ಮ ಭಾರತ. ಇಂಥ ಒಂದು ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೂ ಕೂಡ ಇವತ್ತು ಅವರ ಒಂದು ಆದೇಶಕ್ಕೆ ಬೆಲೆ ಕೊಡದೇನೆ ಇವತ್ತೇನು ಕಾಂಗ್ರೆಸ್ಗೆ ಮುಗ್ಧ ಮತದಾರನ ದಾರಿ ತಪ್ಪಿಸಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಇವತ್ತು ಇದನ್ನು ಬ್ಯಾನ್ ಮಾಡಿದರೂ ಕೂಡ ಈ 5 ಗ್ಯಾರಂಟಿಗಳನ್ನು ಈ ರೀತಿ ಮಾಡಬಾರ್ದು ಅಂತೇಳಿ ಬ್ಯಾನ್ ಮಾಡಿದರೂ ಕೂಡ ಅದನ್ನು ಹೊರತಾಗಿ ಮೀರಿ ಇವತ್ತೇನು ಎಲ್ಲ ಮತದಾರರನ್ನು ಅವರು ದಾರಿ ತಪ್ಪಿಸ್ತಾ ಇದ್ದಾರೆ. ಅವ್ರು ಖಂಡಿತವಾಗ್ಲೂ ಕೂಡ ಒಂದು ಶಿಕ್ಷೆಗೆ ಒಳಪಡ್ತಾರೆ. ಮತದಾರ ಬಾಂಧವರಲ್ಲಿ ನಂದೊಂದೇ ಒಂದು ಮನವಿ, ಇವತ್ತು ಯಾರು ಕೂಡ ಅವ್ರನ್ನ ನಂಬಿ, ಯಾಕಂದರೆ ಇದನ್ನು ಈಗಾಗಲೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬ್ಯಾನ್ ಮಾಡಿದ್ದಾರೆ. ಇದನ್ನು ಯಾರು ನಂಬಿ ಮತ ಚಲಾಯಿಸೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಡಿ. ಅವರು ಕಾನೂನು ವಿರುದ್ಧವಾಗಿ ಎಲೆಕ್ಷನ್ ಕಮಿಷನ್ ರೂಲ್ಸ್ಗೆ